ನನಗೆ ಹೆಬ್ಬಾಳದಲ್ಲಿ ಒಬ್ಬ ಹುಡುಗ ಬರ್ತಾ ಇದ್ದ. ಎಂಥ ಛತ್ರಿ ನನ್ನ ಮಗ ಅವನು ಅಂತಂದರೆ, ನಿಜವಾಗಲೂ ಬಹಳ ಬಹಳ ಕಂತ್ರಿ ಮನಸ್ಥಿತಿ ಉಳ್ಳವನು. ಅವನಿಗೆ ಹೆಂಗೆ ಬೇಕೋ ಹಂಗೆ ನನ್ನ ಬಾಯಲ್ಲಿ ಕೇಳಿಸ್ಕೊಳ್ಳೋ ಪ್ರಯತ್ನ, ಅವನು ನನ್ನ ಬಾಯಲ್ಲಿ ಹೇಳಿಸೋ ಪ್ರಯತ್ನ. ಅದು ಯಾರಿಗೆ? ಅವನು ಯಾರೋ ಕರ್ಕೊಂಬಂದವನು, ಇವನಿಗೆ ನೀವು ಹಿಂಗೆ ಹೇಳ್ಬೇಕು ಗುರುಜಿ ಅಂತ. ನೀನು ಅದನ್ನೇ ಕೆಲಸ ಮಾಡ್ತಾ ಇದೆಯಾ? ಈ ಯಾವುದೋ ಪಿಕ್ಚರಲ್ಲಿ ಮೇಕೆ ಮಾತಾಡೋ ಮೇಕೆ ಅಂತ ಕರ್ಕೊಂಬರ್ತಾರೆ. ಮಾತಾಡೋ ಮೇಕೆನಾ ಹೆಂಗೆ ಹೇಳಿ? ಹೇಳೋ, ಏಪ್ರಿಲ್ ಆದಮೇಲೆ ಯಾವುದು ಮೇ ಅಂತದೆ. ಓ ಮೇ, ಏಪ್ರಿಲ್ ಆದಮೇಲೆ ಮೇ. ಜೂನ್ಗಿಂತ ಮುಂಚೆ ಯಾವ್ದು ಬರ್ತದೆ ಹೇಳೋ? ಮೇ. ಸೊ ಮೇ ಬಂತು ನೋಡಿ, ಮಾತಾಡ್ತದೆ. ಏನು ಜನಗಳು ಅಬ್ಬಾ ಎಲ್ಲ 3,000 4,000 ಕುರಿ ಮಾರ್ತಾ ಇದ್ರೆ ಅವ್ನು 15,000 ರೂಪಾಯಿ ಕೊಟ್ಟು ತಗೊಂಡು ಹೋಗ್ತಾನೆ ಕುರಿಗೆ. ಯಾಕೆಂದ್ರೆ ಮಾತಾಡೋ ಕುರಿ ಅಂತ. ನಿಜವಾಗ್ಲೂ ಮಾತಾಡೋ ಕುರಿನ ಅದು? ಖಂಡಿತವಾಗ್ಲೂ ಮಾತಾಡೋಕು. ಅದೇ ಥರನೇ ಅವನು ಎಂಥ ಬುದ್ಧಿವಂತ ಅಂತಂದರೆ, ಮನೆ ಖಾಲಿ ಮಾಡಿದ್ರೆ ನಾವು ನಾರ್ತ್ ಸೈಡೇ ಇಲ್ಲಿಂದ ಖಾಲಿ ಮಾಡಿ ಮುಂದೆ 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 ನಾರ್ತ್ ಸೈಡ್ ಮಾತ್ರನೇ ಹೋಗ್ಬೇಕಂತ. ಇನ್ನು ಮಿಕ್ಕಿದ ಯಾವುದು ದಿಕ್ಕುಗಳಿಲ್ಲ. ಅದನ್ನು ಅವ್ರು ಯಾರೋ ಅವ್ರ ಅಕ್ಕನ ಕರ್ಕೊಂಬಂದವನೇ, ಇದನ್ನು ಹೇಳಬೇಕು ನೀವು ದಯವಿಟ್ಟು, ನಾವು ಖಾಲಿ ಮಾಡಿದ್ರೆ ನಾರ್ತ್ ಸೈಡಿಗೆ ಹೋಗ್ಬೇಕು ಅಂತ. ಏಯ್ ಟಿಕಾ ಮುಚ್ಕೊಂಡು ಎದ್ದಾಗ, ನಿನ್ನಂಥ ಗೋಬು ನನ್ನ ಮಕ್ಕಳಿಗೆಲ್ಲ ಸರ್ವಿಸ್ ಕೊಡೋಕ್ಕೆ ನಾನು ಇರೋದು. ನೈಜತೆಯನ್ನು ಹೇಳೋದಕ್ಕೋಸ್ಕರ ಖಾಲಿ ಮಾಡಬೇಕು, ಅದು ಸತ್ಯ. ಅವನು ಹೇಳೋ ನಾರ್ತ್ ಸೈಡಲ್ಲೇ ಹೋಗ್ಬೇಕು. ಅದು ಹೆಂಗೆ ನಾರ್ತ್ ಸೈಡ್? ಹಂಗೆ ಹೋಗ್ಬಿಟ್ಟು ಭೂಮಿ ಎಲ್ಲ ಒಂದು ಪಲ್ಟಿ ಹೊಡ್ಕೊಂಬಂದ್ಬಿಡು ಒಂದು ರೌಂಡು. ನೀನು ಹೇಳ್ದಂಗೆ ನಿನಗೆ ಏನು ಬೇಕೋ, ಸಮಸ್ಯೆ ಏನಾದರೂ ಇದ್ರೆ ಹೇಳು, ಕೇಳ್ತೀನಿ. ನೀನು ಇನ್ನೊಬ್ಬರಿಗೆ ಈ ಥರ ಸಮಸ್ಯೆಗೆ ಪರಿಹಾರ ಕೊಡಿ ಅಂತ ನನಗೆ ಹೇಳ್ಬೇಡ. ನೀನು ನನಗೆ ಹೇಳೋಕೆ ಬರಬೇಡ. ನನಗೆ ಗೊತ್ತಿದೆ ನನ್ನ ಕೆಲಸ ನಾನು ಮಾಡೋದಕ್ಕೆ. ನನಗೆ ಗೊತ್ತು ನಾನು ತೊಳ್ಕೊಳ್ಳೋದು ಹೆಂಗೆ ತೊಳ್ಕೊಳ್ಬೇಕು ಅಂತ. ನಿನಗೆ ಹೆಂಗೆ ತೊಳ್ಕೊಳ್ಬೇಕು ನೀನು ತೊಳ್ಕೊ. ನನ್ನ ಹತ್ರ ಬಂದ್ಬಿಟ್ಟು ನೀನು ಈ ಥರ ತರಲೆ ವ್ಯವಹಾರಗಳೆಲ್ಲ ಆಡಬೇಡ. ಬಹಳ ಬುದ್ಧಿವಂತ ಅಂತ ತಿಳ್ಕೊಂಡು ಎಲ್ಲ ಕೇಳ್ಬಿಡ್ತಾರೇನೋ ಅಂತ ದುಡ್ಡನ್ನ ಆಸೆ ಕೊಟ್ಬಿಟ್ಟು, ನೀನೇನೋ ಒಂದು 5,000 10,000 ಕೊಡ್ತೀನಿ ಹಂಗೆ ಹೇಳ್ಬಿಡಿ ಅಂತ ಹೇಳ್ಬಿಟ್ಟು, ನಾನು ಆ ಥರ ಸಿನಿಮಾದಲ್ಲಿ ಮಾಡಿಸ್ತಾರಲ್ಲಪ್ಪ, ಆ ಥರದವನಲ್ಲ. ನೇರ ನಡೆ, ನೇರ ನೋಡಿ. ಇಷ್ಟ ಇದ್ರೆ ಬಾ, ಇಲ್ಲಾಂದ್ರೆ ರೈಟ್ ಹೇಳು.